ಪರಿಷತ್ತಿನ ಶೈಶವ ಮತ್ತು ಪೂರ್ವ ತಾರುಣ್ಯ ದಶಕಗಳಲ್ಲಿ ಅದನ್ನು ಕೈ ಹಿಡಿದು ಮುಂದಕ್ಕೆ ನಡೆಸಿದ ಶ್ರದ್ಧೇಯ ಯಾದವರಾವ್ ಜೋಶಿ, ಹೋವೆ ಶೇಷಾದ್ರಿ, ಸೂರ್ಯನಾರಾಯಣರಾವ್ ಮೊದಲಾದ ಹಿರಿಯರು ನೀಡಿದ ಮಾರ್ಗದರ್ಶನ ವರ್ಷಗಳುದ್ದಕ್ಕೂ ಪರಿಷತ್ತಿಗೆ ಕೈದೀವಿಗೆಯಾಗಿ ಕೆಲಸ ಮಾಡಿದೆ. 4 ದಶಕಗಳ ಕಾಲ ಪರಿಷತ್ತನ್ನು ಶ್ರಮಿಸಿ ಬೆಳೆಸಿ ಅದಕ್ಕೆ ದೃಢವಾದ ಅಸ್ಥಿವಾರವನ್ನು ನಿರ್ಮಿಸಿಕೊಟ್ಟ ಮೈಚ ಜಯದೇವ್ ಅವರ ಶ್ರಮ ತಪಸ್ಸುಗಳಂತೂ ನಮ್ಮೆಲ್ಲರಿಗೂ ಚಿರಕಾಲ ಸ್ಫೂರ್ತಿದಾಯಕವಾಗಿ ಉಳಿಯುತ್ತೆ. ಸಮಾಜ ಹಿತಕ್ಕೆ ಅಭಿಮುಖವಾದ ಚಟುವಟಿಕೆಗಳು, ಅವಕ್ಕೆ ಪೂರಕವಾಗಿ ಸಾಹಿತ್ಯ, ಶಿಕ್ಷಣ ಮೊದಲಾದ ಕ್ಷೇತ್ರಗಳಲ್ಲಿ ಧ್ಯೇಯನಿಷ್ಠ ಪ್ರಯತ್ನ, ಯೋಜನೆಗಳು, ಇದು ನಾವು ಆಯ್ಕೆ ಮಾಡಿಕೊಂಡ ಪ್ರಣಾಳಿಕೆ. ಇದನ್ನೇ ಬೇರೆ ಶಬ್ದಗಳಲ್ಲಿ ಹೇಳಬೇಕು ಅಂತಾದರೆ, ಈ ಪ್ರಯತ್ನಗಳು ನಮ್ಮ ಪ್ರಾರ್ಥನೆಯಲ್ಲಿ ಘೋಷಿತವಾಗಿರುವ ಗುರಿಯ ಅನುವರ್ತನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಯಾವುದೇ ಸಾಮಾಜಿಕ ಕಾರ್ಯಕ್ಕೆ ಅನ್ವಯವಾಗುವ ಕೆಲವು ಸಾರ್ವತ್ರಿಕ ಅಂಶಗಳು ಇವೆ. ಮೊದಲನೇದಾಗಿ, ಬೀಜ ರೂಪದಲ್ಲಿ ಯಾವ ಕಲ್ಪನೆ ಇರುತ್ತೆ ಅದು ಅವಕಾಶ ಸಾಧ್ಯತೆಗಳನ್ನು ಅವಲಂಬಿಸಿ ಅರಳುತ್ತಾ ಹೋಗುತ್ತೆ. ಈ ಕಾರ್ಯದ ಪ್ರಯೋಜನ ಪರಿಣಾಮಗಳು ಅಳತೆ, ತೂಕ, ಸಂಖ್ಯಾತ್ಮಕ ಮಾನದಂಡಗಳಿಗೆ ಗುರುತಿಸೋದಕ್ಕೆ ಸಿಗುವಂತಹದ್ದು ಅಲ್ಲ. ಯಾವ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ ಅನ್ನೋದು ಮಹತ್ವದ್ದಾಗತ್ತೆ. ಈ ಕಾರ್ಯದ ನಿಶ್ಚಿತವಾದ ರೂಪರೇಖೆಗಳು ಕ್ರಮೇಣ ಅರಳುತ್ತಾ ಹೋಗುತ್ತೆ. ದೂರದ ಗಮ್ಯವೇನೋ ಕಣ್ಣಿನ ಮುಂದೆ ಇರುತ್ತೆ, ಆದರೆ ಒಂದೊಂದು ಸನ್ನಿವೇಶದಲ್ಲಿ ಪರಿಸರ ಅನುಕೂಲತೆಗಳ ಮತ್ತು ಸಂಪನ್ಮೂಲಗಳ ಲಭ್ಯತೆಯನ್ನು ಅವಲಂಬಿಸಿ ಕಾರ್ಯದ ಗಾತ್ರ, ಸ್ವರೂಪ ನಿರ್ಣಯ ಆಗ್ತಾ ಹೋಗುತ್ತೆ. ಪ್ರಕೃತಿಯ ವ್ಯವಸ್ಥೆ ಹೀಗೆ ಇರೋದರಿಂದ ನಮಗಿರುವ ಮಾರ್ಗ ಅಂದರೆ, ಸಂಸ್ಕೃತದ ಹೇಳಿಕೆಯಂತೆ ಸ್ಥಿತಸ್ಯ ಗತಿಶ್ಚಿಂತನೀಯ, ಅಂದರೆ ಈಗಿನ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡಿ ಅನುಕೂಲತೆಗಳನ್ನು ಅವಲಂಬಿಸಿ ಮುಂದಿನ ಹೆಜ್ಜೆಗಳನ್ನು ಗುರುತು ಮಾಡಿಕೊಳ್ತಾ ಹೋಗಬೇಕಾಗತ್ತೆ. ಇಂತಹ ಪರಿಮಿತಿಗಳು ಇದ್ದರೂ ವಿಶೇಷವಾಗಿ ಕಳೆದ 2-2.5 ದಶಕಗಳಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ಕಾರ್ಯವಿಸ್ತಾರ ಸಾಧ್ಯ ಆಗಿರೋದು ಮತ್ತು ಅದಕ್ಕೆ ದೊರೆಯುತ್ತಾ ಇರುವ ಅಧಿಕಾಧಿಕ ಜನಸ್ಪಂದನ, ಇವು ನಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ಮೂಡಿಸಿವೆ. ನಮ್ಮದು ಈಶ್ವರೀ ಕಾರ್ಯ ಅನ್ನುವ ನಮ್ಮ ನಂಬಿಕೆಯನ್ನು ಇನ್ನಷ್ಟು ದೃಢಪಡಿಸಿವೆ. ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ನೇರ ಸಂಬಂಧಿಸಿದ ಹಾಗೆ ಹೇಳುವುದಾದರೆ, ನಾವು ರಾಷ್ಟ್ರೀಯ ಸಾಹಿತ್ಯ ಅಂತ ಈಗ ಯಾವುದನ್ನು ಕರೀತಾ ಇದ್ದೇವೆ ಅದು ನಮಗಿಂತ ಹಿಂದಿನದೇ. ಹೊಸಗನ್ನಡ ಆದ್ಯರ ಪಾಲಿಗೆ ಇದು ಸ್ವಭಾವ ಸಹಜವೇ ಆಗಿತ್ತು. 1920ಕ್ಕೂ ಹಿಂದೆ ಇದ್ದ ಸಕ್ಕರೆ ಬಾಳಾಚಾರ್ಯರು, ಶಾಂತ ಕವಿಗಳು, ನಮ್ಮದಿ ಭರತ ಭೂಮಿ ಮೊದಲಾದ ಪದ್ಯಗಳನ್ನು, ಹಾಡುಗಳನ್ನು ಬರೆದವರು, ಅದು ನನ್ನ ವಯಸ್ಸಿನವರ ಬಾಲ್ಯದ ದಿನಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಜನಜನಿತವಾಗಿದ್ದವು. ಗರುಡ ಸದಾಶಿವರಾಯರು ನಾಟಕರಂಗಕ್ಕೆ ಪ್ರವೇಶ ಮಾಡಿದ್ದೇ ಬಾಲಗಂಗಾಧರ ತಿಲಕರ ಪ್ರೇರಣೆಯಿಂದ. ಇನ್ನು ಚ ವಾಸುದೇವಯ್ಯ ಅವರು ಬರೆದ
ಆರ್ಯಕೀರ್ತಿ, ಛತ್ರಪತಿ ಶಿವಾಜಿ, ಆಮೇಲಿಂದ ಗಳಗನಾಥರು ಬರೆದ ರಾಣಾ ರಾಜಸಿಂಹ, ಶಿವಪ್ರಭುವಿನ ಪುಣ್ಯ, ಇಂಥ ಕೃತಿಗಳು ಇವೆಲ್ಲ ರಾಷ್ಟ್ರೀಯ ಸಾಹಿತ್ಯವೇ. ಬಂಕಿಮಚಂದ್ರರ ಕಾದಂಬರಿಗಳನ್ನು ಕನ್ನಡ ಓದುಗರಿಗೆ ಲಭ್ಯ ಮಾಡಿದ ಬಿ ವೆಂಕಟಾಚಾರ್ಯರ ಕೊಡುಗೆಯಂತೂ ಜನಜನಿತವೇ ಆಗಿದೆ. ಇನ್ನು ಮುದಿವೀಡು ಕೃಷ್ಣರಾಯರು, ಕೆರೂರು ವಾಸುದೇವಾಚಾರ್ಯರು ಮೊದಲಾದವರು ರಾಷ್ಟ್ರ ಜಾಗರಣಕ್ಕೋಸ್ಕರವೇ ಪತ್ರಿಕೆಗಳನ್ನು ನಡೆಸಿದರು. ಶುಭೋದಯ, ಕರ್ನಾಟಕ ವೃತ್ತ ಇತ್ಯಾದಿ. ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವದ ಚಿತ್ರವನ್ನು ಕಣ್ಣಿಗೆ ಕಟ್ಟುವ ಹಾಗೆ ನಿಲ್ಲಿಸುವುದೇ ಅಲ್ಲದೆ ಉದ್ದಕ್ಕೂ ಭಾರತ ನಿಷ್ಠೆಯ ಸಂದೇಶವನ್ನು ಕೂಡ ಸಾರ್ತಾ ಬಂದರು. ಆದರೆ ಅದೇಕೋ ಸ್ವಾತಂತ್ರ್ಯೋತ್ತರ ವರ್ಷಗಳಲ್ಲಿ ಆ ಪ್ರಖರತೆ ಉಳಿಲಿಲ್ಲ. ಹಿಂದೆ ಸಾರ್ವತ್ರಿಕವಾಗಿದ್ದ ರಾಷ್ಟ್ರಕ ಪ್ರಜ್ಞೆ ಆದ್ಯತೆಯನ್ನು ಕಳ್ಕೊಂಡಿತ್ತು. ಹಿಂದಿನ ವಾರಸಿಕೆಯೊಡನೆ ಅನುಸ್ಯೂತ ಸಂಬಂಧ ಇದ್ದ DVG, ಶಿವರಾಮ ಕಾರಂತರು, ಕುವೆಂಪು ಮೊದಲಾದವರಲ್ಲಿ ಅಂತಹ ಅದೇ ನಿಷ್ಠೆ ಮುಂದುವರೆದಿತ್ತು. ಕಯ್ಯಾರ ಕಿಞ್ಞಣ್ಣರೈ ಸ್ವಾತಂತ್ರ್ಯದ ತಾತ್ವಿಕ ಅಧಿಷ್ಠಾನವನ್ನು ಸತತವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದರು. ಆದರೆ ರಾಷ್ಟ್ರಪ್ರಜ್ಞೆ ಇದ್ದರೆ ಮಾತ್ರ ಉಳಿದ ಎಲ್ಲ ಜೀವನ ಮೌಲ್ಯಗಳು ಅರ್ಥವಂತ ಆಗುತ್ತವೆ ಅನ್ನುವ ಆಧಾರ ತಥ್ಯ ಸಾಮಾಜಿಕ ಸ್ತರದಲ್ಲಿ ಮಸಕಾಗಿಬಿಟ್ಟಿತ್ತು. ಈ ಹಿನ್ನೆಲೆಯನ್ನು ಸೂಚಿಸ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಒಂದು ಪರಂಪರೆಯನ್ನು ಕಳ್ಕೊಳ್ಳೋದು ಸುಲಭ, ಆದರೆ ಅದರ ಪುನರುಜ್ಜೀವನಕ್ಕೆ ತುಂಬ ಅಗಾಧವಾದ ಪ್ರಯತ್ನ ಬೇಕಾಗುತ್ತೆ. ಇದಕ್ಕೆ ಗಮನ ಸೆಳೆಯೋದಕ್ಕೋಸ್ಕರ ಮೇಲಿನ ಹಿನ್ನೆಲೆಯನ್ನು ಪ್ರಸ್ತಾಪ ಮಾಡಿದ್ದು ಆಯಿತು. ರಾಷ್ಟ್ರೋತ್ಥಾನ ಪರಿಷತ್ ಆರಂಭವಾದದ್ದೇ ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತು ಉತ್ಥಾನ ಮಾಸಪತ್ರಿಕೆಗಳ ಮೂಲಕ. ಪತ್ರಿಕಾ ಕ್ಷೇತ್ರದಲ್ಲಿ ತನ್ನದೇ ಪ್ರತ್ಯೇಕತೆಯನ್ನು ಉಳಿಸಿಕೊಂಡು ಮುಂದುವರಿತಾ ಇರೋ ಉತ್ಥಾನ ಇದೀಗ ತನ್ನ 58ನೇ ವರ್ಷದಲ್ಲಿದೆ. ವೈಚಾರಿಕ ಹಾಗೂ ಹೌಸ್ಹೋಲ್ಡ್ ಪತ್ರಿಕೆಯಾಗಿ ವಿಶಾಲ ಜನಾದರಣೆಯನ್ನು ಪಡ್ಕೊಂಡಿದೆ. ರಾಷ್ಟ್ರಾಭಿಮುಖ ಜಾಗೃತಿಯನ್ನು ಮೂಡಿಸುವುದು ನಮ್ಮ ಎಲ್ಲ ಚಟುವಟಿಕೆಗಳ ಗುರಿ. ಹೀಗೆ ಸಹಜವಾಗಿಯೇ ರಾಷ್ಟ್ರೋತ್ಥಾನ ಸಾಹಿತ್ಯ ಕಳೆದ 57 ವರ್ಷಗಳಲ್ಲಿ ಮೌಲಿಕ ರೀತಿಯ ಗ್ರಂಥಗಳನ್ನು ಪ್ರಕಟ ಮಾಡಿಕೊಂಡು ಬಂದಿದೆ. ಎಳೆಯ ಮಕ್ಕಳ ಮನಸ್ಸಂಸ್ಕಾರಕ್ಕಾಗಿ ಅಂತ ರಾಷ್ಟ್ರೋತ್ಥಾನ ಸಾಹಿತ್ಯ ಹೊರತಂದ ಭಾರತ ಭಾರತಿ ಕಿರುಪುಸ್ತಕಗಳ ಮಾಲೆ ಇಡೀ ದೇಶದಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಲ್ಲದೆ ಈಗ ಆಕರ ಸಾಹಿತ್ಯವಾಗಿ ಬಳಕೆಯಾಗ್ತಾ ಬಂದಿದೆ. 10 ರಾಷ್ಟ್ರಪುರುಷರ ಬಗ್ಗೆ ಮಾಹಿತಿ ಲಭ್ಯವಾಗಿರೋದು ಭಾರತ ಭಾರತಿ ಪುಸ್ತಕಗಳಲ್ಲಿ ಮಾತ್ರ. ಇನ್ನು ಈಚಿನ ವರ್ಷಗಳಲ್ಲಿ ಹಿಂದಿ, ಮರಾಠಿ, ತಮಿಳು, ತೆಲುಗು ಮೊದಲಾದ ಅನ್ಯ ಭಾಷೆಗಳಲ್ಲೂ ಕೂಡ ಭಾರತ ಭಾರತಿ ವ್ಯಾಪಕ ಪ್ರಸಾರವನ್ನು ಪಡೆದಿದೆ. ರಾಷ್ಟ್ರೋತ್ಥಾನ ಪರಿಷತ್ತಿನ ಪರಿಚಯ ಇಲ್ಲದೆಯವರೆಗೂ ಕೂಡ ಭಾರತ ಭಾರತಿ ಪುಸ್ತಕಗಳ ಪರಿಚಯ ಇದ್ದೇ ಇರುತ್ತೆ. ಪ್ರಕಟಗೊಂಡ 4 ದಶಕಗಳ ತರುವಾಯವೂ ಈ ಮಾಲಿಕೆಗೆ ವ್ಯಾಪಕವಾದ ಬೇಡಿಕೆ ಈಗಲೂ ಮುಂದುವರೆದಿದೆ. ಈ ಮಾಲಿಕೆಯ ಯಶಸ್ಸನ್ನು ಕಂಡ ಮೇಲೆ ಇದೇ ರೀತಿಯ ಬೇರೆ ಪುಸ್ತಕ ಮಾಲಿಕೆಗಳು ಅನ್ಯ ಪ್ರಕಾಶನ ಸಂಸ್ಥೆಗಳಿಂದ ಪ್ರಕಟಗೊಂಡಿವೆ. ಹೀಗೆ ಭಾರತ ಭಾರತಿ ಪ್ರಕಟನ ಕ್ಷೇತ್ರದಲ್ಲಿ ಒಂದು ಟ್ರೆಂಡ್ ಸೆಟರ್ ಆಗಿದೆ. ರಾಷ್ಟ್ರೋತ್ಥಾನ
ಸಾಹಿತ್ಯದ ಅಡಿಯಲ್ಲಿ ಇತಿಹಾಸ, ಸ್ವಾತಂತ್ರ್ಯ ಸಂಘರ್ಷ, ಕ್ರಾಂತಿಕಾರಿಗಳ ಜೀವನ ಕಥನಗಳು, ವ್ಯಕ್ತಿತ್ವ ವಿಕಾಸ, ಸ್ವದೇಶಿ ಚಿಂತನೆ, ಈ ವಿವಿಧ ಪ್ರಾಕಾರಗಳ ಗ್ರಂಥಗಳನ್ನು ಪ್ರಕಟ ಮಾಡಿಕೊಂಡು ಬಂದಿದ್ದೇವೆ. ಆಗಲೇ ಹೇಳಿದ ಹಾಗೆ ಯಾವುದೇ ಸಂಸ್ಥೆಯಲ್ಲಿ, ಸಂಘಟನೆಯಲ್ಲಿ ಪ್ರಾರಂಭದಲ್ಲೇ ಅದರ ಅಂತಿಮ ಗುರಿ ನಿಶ್ಚಯ ಆಗಿರೋದಿಲ್ಲ. ರೋಟರಿ ಸ್ಥಾಪಕ ಪಾಲ್ ಹ್ಯಾರಿಸ್ ರೋಟರಿ ಇಷ್ಟು ವ್ಯಾಪಕ ಆದೀತು ಅನ್ನುವ ಕಲ್ಪನೆ ಏನು ಮಾಡಿಕೊಂಡಿರಲಿಲ್ಲ. ಯಾರೋ ಒಂದಷ್ಟು ಜನ ವ್ಯಾಪಾರಿಗಳು ಚರ್ಚೆಗೋಸ್ಕರ ಸೇರ್ತಾ ಇದ್ದ ಗೋಷ್ಠಿ, ಹಾಗೆ ಶುರುವಾಗಿದ್ದ ರೋಟರಿ ಜಗದ್ವ್ಯಾಪಿಯಾದ ವಿಶಾಲ ಸಂಘಟನೆಯಾಗಿ ಬೆಳೀತು. ಅದೇ ರೀತಿ ನಾವು ಶ್ರದ್ಧೆಯಿಂದ ಕಷ್ಟದ ಕೆಲಸಕ್ಕೆ ಕೈ ಹಾಕಿದವು, ಕ್ರಮಕ್ರಮವಾಗಿ ಕಲಿತಾ ಹೋದವು, ಬೆಳೀತಾ ಹೋದವು. ಆರಂಭದ ದಿನಗಳಿಂದಲೇ ನಮ್ಮ ಪ್ರಯತ್ನಗಳನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು, ಶಿವರಾಮ ಕಾರಂತರು, ತಿತಾ ಶರ್ಮಾ ಮೊದಲಾದ ಹಿರಿಯರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ನಮಗೆ ಶ್ರೀರಕ್ಷೆ ಆಯಿತು. ಆಮೇಲಿನ ದಿನಗಳಲ್ಲಿ ಖ್ಯಾತ ಗಾಂಧಿವಾದಿ ಚಿಂತಕ ಧರ್ಮಪಾಲ್, ವಿಜ್ಞಾನಿ ರಾಷ್ಟ್ರಚಿಂತಕ ನವರತ್ನ ರಾಜಾರಾಮ್ ಮೊದಲಾದವರೆಲ್ಲ ರಾಷ್ಟ್ರೋತ್ಥಾನ ಪರಿಷತ್ತಿನ ವಿಸ್ತೃತ ಪರಿವಾರದ ಭಾಗವೇ ಆದರು. ರಾಷ್ಟ್ರೋತ್ಥಾನ ಸಾಹಿತ್ಯ 1965ರಲ್ಲಿ ಪ್ರಾರಂಭ ಆಗುವ ವೇಳೆಗೆ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಅನ್ನುವ ಸ್ಥಿತಿ ಇತ್ತು. ಗುಣಮಟ್ಟದ ವೈಚಾರಿಕ ಬರವಣಿಗೆ ಮಾಡಬಲ್ಲವರ ಸಂಖ್ಯೆ ಕಡಿಮೆ ಆಗಿತ್ತು. ರಾಷ್ಟ್ರೀಯ ಜಾಗರಣಕ್ಕೆ ಪೋಷಕವಾದ ಕೃತಿಗಳನ್ನು ಬರೆಯಬಲ್ಲವರಂತೂ ದುರ್ಬೀನು ಹಾಕಿ ಹುಡುಕಬೇಕಾಗಿತ್ತು. ಹೀಗೆ ಲೇಖಕರನ್ನು ಅನುಗೊಳಿಸುವುದು, ಬರಹದ ಪರಿಷ್ಕರಣ, ಮುದ್ರಣ, ಪ್ರಕಟಣೆ, ಮಾರಾಟ ಎಲ್ಲವೂ ದೊಡ್ಡ ಸಾಹಸವೇ ಆಗಿತ್ತು. ನಮಗೆ ಬೇರೆ ಯಾವುದೇ ಮಾಡೆಲ್ಸ್ ಇರಲಿಲ್ಲ. ನಾವು ಈಗ ತಯಾರು ಮಾಡುವುದೇ ಮಾಡೆಲ್ ಆಗಲಿ ಎನಿಸಿದ ಸಂದರ್ಭ ಇತ್ತು. ನಮ್ಮ ಮೊದಲ ಪ್ರಕಟಣೆ ರಣವೀಳ್ಯ ಪ್ರಕಟ ಆದಾಗ ಪ್ರಕಾಶನೋದ್ಯಮದಲ್ಲಿ ನುರಿತಿದ್ದ ಹಲವರು ನಮ್ಮನ್ನು ಹಾಸ್ಯ ಮಾಡಿ ಉದ್ಗರಿಸಿದ್ದರು. ನೀವು ಏನು ಮಾಡ್ತೀರಿ, 2000 ಪ್ರತಿಗಳನ್ನು ಪ್ರಿಂಟ್ ಮಾಡಿ ಅಂತೆಲ್ಲ ಅವರು ಹೇಳಿದ್ದುಂಟು. ಭಾರತಿ ಯೋಜನೆಯ ಸಮಾರೋಪ ಸಮಾರಂಭ ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ಆಗತ್ತೆ ಅಂತ ನಾವು ಘೋಷಣೆ ಮಾಡಿದಾಗ ಅನೇಕ ಹಿರಿಯರು ಕೊಟ್ಟ ಪ್ರತಿಕ್ರಿಯೆ ಅಂದರೆ, ಅಲ್ಲಪ್ಪ, ರಾಷ್ಟ್ರೋತ್ಥಾನ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಜನ ಬರೋದೇ ಕಷ್ಟವಾಗಿದೆ, ಎಂಥ ಒಳ್ಳೆಯ ಕಾರ್ಯಕ್ರಮಕ್ಕೂ 40-50 ಜನ ಕೂಡ ಸೇರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನೀವು ಮೈದಾನದಲ್ಲಿ ಯೋಜನೆ ಮಾಡ್ತಾ ಇದ್ದೀರಲ್ಲ, ಇದು ಏನು ನಿಮ್ಮ ಲೆಕ್ಕಾಚಾರ ಅಂತ ಅನೇಕ ಹಿರಿಯರು ಕೂಡ ಹೇಳಿದ್ದದ್ದು ಉಂಟು. ಆದರೆ ಅಂತಹ ಸ್ಥಿತಿಯಿಂದ ಹೊರಬಂದು ನಾವು ಹಲವಾರು ವಿಕ್ರಮಗಳನ್ನು ನಾವು ಸ್ಥಾಪಿಸಿದಾಯಿತು. 1975-77ರ ತುರ್ತು ಪರಿಸ್ಥಿತಿಯ ಅನುಭವಗಳ ಬಗ್ಗೆ ನಾವು ಯೋಜನೆ ಮಾಡಿ ಹೊರತಂದ ಭುಗಿಲು ಕೃತಿ, ಅದು ಮುದ್ರಣ ಲೋಕಾರ್ಪಣೆ ಮೊದಲೇ ಪುನರ್ಮುದ್ರಣ ಆಗಬೇಕಾಯಿತು. 1999ರ ಮಧ್ಯಭಾಗದಲ್ಲಿ ಕಾರ್ಗಿಲ್ ಸಮರದ ಹಿನ್ನೆಲೆಯಲ್ಲಿ ನಾವು 2 ತಿಂಗಳಲ್ಲಿ ಸಿದ್ಧ ಮಾಡಿ ಹೊರತಂದ ಕಾರ್ಗಿಲ್ ಕಂಪನ ಕೃತಿ ಕೇವಲ 4-5 ತಿಂಗಳಲ್ಲಿಯೇ 20,000 ಪ್ರತಿಗಳ ವಿತರಣೆ ಆಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ
ಜನ್ಮಶತಾಬ್ದದ ಸಂದರ್ಭದಲ್ಲಿ ನಾವು ಸಿದ್ಧಪಡಿಸಿ ಹೊರತಂದ ಕೋಲ್ಮಿಂಚು ಕೇವಲ 4-5 ವರ್ಷಗಳಲ್ಲಿ 7 ಮುದ್ರೆಗಳನ್ನು ಕಾಣುವ ಹಾಗೆ ಆಯಿತು. ಅದೇ ರೀತಿ ಸುಖಬೋಧಾನಂದರು ಬರೆದ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ನಮ್ಮ ಪ್ರಕಟಣೆ, ಅದು ಕೂಡ ಒಂದು ಪ್ರಕಟಣೆಯ ದಾಖಲೆಯನ್ನು ನಿರ್ಮಾಣ ಮಾಡಿತು. ಹೀಗೆ 4-6 ಪ್ರಕಟಣೆಗಳು ನಮಗೆ ರೋಚಕ ಅನುಭವವನ್ನು ಕೊಟ್ಟವು. ವ್ಯಕ್ತಿತ್ವ ವಿಕಾಸ ಮಾಲಿಕೆಯದು ಕೂಡ ಅದೇ ರೀತಿಯ ಒಂದು ಉಲ್ಲೇಖನೀಯ ಅನುಭವ ಆಯಿತು. ಹೀಗೆ 35-40 ವರ್ಷ ಹಿಂದೆ ರೋಟರಿ, ಲಯನ್ಸ್ ಮೊದಲಾದ ಸಂಘಟನೆಗಳವರು ನಡೆಸ್ತಾ ಇದ್ದ ವ್ಯಕ್ತಿತ್ವ ವಿಕಾಸ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಇರ್ತಾ ಇದ್ದ ಸಂಗತಿಗಳು ಅಂದರೆ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯೋದು ಹೇಗೆ, ಒಳ್ಳೆಯ ಉದ್ಯೋಗವನ್ನು ಪಡೆಯೋದು ಹೇಗೆ, ಇಂಥ ಅಂಶಗಳು ಇರ್ತಾ ಇದ್ದವು. ಆದರೆ ಅದು ಬಹಳ ಸಂಕುಚಿತ ಅಂತ ಹೇಳಿ ಅಜಿತ್ ಕುಮಾರ್ ಅವರಿಗೆ, ನಮ್ಮಲ್ಲಿ ಹಲವರಿಗೆ ಅನ್ನಿಸ್ತು. ನಮ್ಮ ದೃಷ್ಟಿಯ ಸಮಗ್ರ ವ್ಯಕ್ತಿತ್ವ ವಿಕಾಸ ಆಂದೋಲನ ನಡೀಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಭಾರಿ ರಾಜ್ಯವ್ಯಾಪಿ ಪ್ರಯತ್ನವನ್ನು ಕೂಡ ಮಾಡಿದ್ದು ಆಯಿತು. ಆದರೆ ಆ ಪ್ರಯತ್ನ ನಮ್ಮ ನಿರೀಕ್ಷೆಯ ರೀತಿಯಲ್ಲಿ ಮುಂದುವರಿಯಲಿಲ್ಲ. ಆದ್ದರಿಂದ ಆ ದಿಕ್ಕಿನ ಸಾಹಿತ್ಯವನ್ನಾದರೂ ಜನಕ್ಕೆ ಕೊಡ್ತಾ ಬರೋಣ ಅಂತ ಯೋಜನೆ ಮಾಡಿದವು. ಮೈಚ ಜಯದೇವ್ ಅವರ ಸಲಹೆಯಂತೆ ಸಹಸ್ರ ಬುದ್ಧೆಯವರು ಮರಾಠಿಯಲ್ಲಿ ಬರೆದಿದ್ದ ಜೀವನ ಮೌಲ್ಯಗಳು, ಆ ಸಂಪುಟಗಳನ್ನು ಕನ್ನಡಕ್ಕೆ ತರೋದು ಅಂತ ನಿಶ್ಚಯ ಆಯಿತು. ಅದು 1987-88ರಲ್ಲಿ ಆರಂಭ ಆಯಿತು. ನಾವು ತಂದ ಪ್ರಕಟಣೆಗಳು ನಿರೀಕ್ಷೆಗೆ ಮೀರಿದ ಜನಸ್ಪಂದನ ಪಡ್ಕೊಂಡವು. ಅದು ಹೀಗೆ ನಮ್ಮ ಜನಕ್ಕೆ ಇಂಥ ಪ್ರಕಟಣೆಗಳ ಹಸಿವು ಇದೆ ಅಂತ ನಮಗೆ ಖಾತ್ರಿ ಆಯಿತು. ಆ ಸರಣಿಯಲ್ಲಿ ಇದುವರೆಗೆ 28-30 ಶ್ರೇಷ್ಠ ಕೃತಿಗಳನ್ನು ನಾವು ಹೊರತಂದಿದ್ದೇವೆ. ಎಲ್ಲವೂ ಮೇಲಿಂದ ಮೇಲೆ ಪುನರ್ಮುದ್ರಣ ಆಗುತ್ತಾ ಬಂದಿವೆ. ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಕಟಣೆಗಳ ಎಲ್ಲ ಗಣನೀಯ ಪ್ರಸಾರ ಪಡೆದಿವೆ. ಇದು ನಮ್ಮ ದಿಕ್ಕಿನ, ನಮ್ಮ ಪ್ರಯತ್ನದ ದಿಕ್ಕಿನ ಸಾರ್ಥಕತೆಯನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಕೇವಲ ಗ್ರಂಥ ಪ್ರಕಾಶನ ಉದ್ಯಮ ನಡೆಸಬೇಕು ಅಂತ ನಾವು ಹೊರಟವರು ಅಲ್ಲ. ಜನಜಾಗೃತಿಯ ನಿಶ್ಚಿತ ಗುರಿಯನ್ನು ಮುಂದೆ ಇಟ್ಟುಕೊಂಡು ಅದಕ್ಕೆ ಪೂರಕವಾದ ರೀತಿಯಲ್ಲಿ ಗ್ರಂಥಗಳ ಯೋಜನೆ ಪ್ರಕಟಣೆ ಮಾಡುತ್ತಾ ಬಂದಿದ್ದೇವೆ. ಹೀಗೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಅಡಿಯಲ್ಲಿ ಹೊರಬಂದಿರುವ ಗ್ರಂಥಗಳು ಎಲ್ಲ ತುಂಬ ಸಿದ್ಧತೆ, ಸಂಶೋಧನೆ, ಅದರ ಪರಿಣಾಮವಾಗಿ ಅದು ಹೊರಬಂದಿವೆ. ಇದನ್ನು ನಮ್ಮ ಓದುಗರು ಕೂಡ ಗ್ರಹಿಸಿದ್ದಾರೆ. ನಮ್ಮ ಇದುವರೆಗಿನ ಪ್ರಕಟಣೆಗಳಲ್ಲಿ ಪುನರ್ಮುದ್ರಣ ಆಗದೇ ಇರುವ ಪುಸ್ತಕಗಳು ತೀರಾ ಕಡಿಮೆ. ಅಗ್ಗದ ಜನಪ್ರಿಯತೆ ಬಯಸದ ಮತ್ತು ದೀರ್ಘಕಾಲ ಉಪಯುಕ್ತತೆಯನ್ನು ಉಳಿಸಿಕೊಳ್ಳಬಲ್ಲ ಗ್ರಂಥಗಳು ಆಗಿದ್ದರೂ ಕೂಡ ನಮ್ಮ ಪ್ರಕಟಣೆಗಳು ಪ್ರಸಾರದ ದೃಷ್ಟಿಯಿಂದಲೂ ಕೂಡ ಗಣನೀಯ ಮಟ್ಟದ ಯಶಸ್ಸನ್ನು ಪಡೆದಿವೆ. ಹೀಗೆ ಇಂಥ ಮೌಲಿಕ ಮತ್ತು ಗಂಭೀರ ರೂಪದ ಸಾಹಿತ್ಯಕ್ಕೆ ಸ್ಪಂದಿಸುವ ಒಂದು ವಿಶಾಲ ಜನವರ್ಗ ಇದೆ ಅನ್ನೋದು ನಮಗೆ ಸಮಾಧಾನ ತಂದಿದೆ. ವಾಯ್ಸ್ ಆಫ್ ಇಂಡಿಯಾ ಸರಣಿಯ 8-10 ಕೃತಿಗಳ ಅನುವಾದಗಳು, ಇಂಗ್ಲಿಷಿನಲ್ಲಿ ಗಾಂಧಿವಾದಿ ಸಂಶೋಧಕ ಧರ್ಮಪಾಲ್ ಅವರ ಪ್ರಮುಖ ಕೃತಿಗಳ ಮರುಮುದ್ರಣ, ಈ ಮಾಲಿಕೆಗಳು ಕೂಡ
ಅನನ್ಯ ರೀತಿಯವಾಗಿದ್ದು ನಮಗೆ ಅತಿಶಯವಾದ ಪ್ರತಿಷ್ಠೆಯನ್ನು ತಂದುಕೊಟ್ಟಿವೆ. ಒಂದು ನಿರ್ದಿಷ್ಟ ಧ್ಯೇಯದ ಸಾಧನೆಗೋಸ್ಕರ ರಾಷ್ಟ್ರೋತ್ಥಾನ ಸಾಹಿತ್ಯ ಹೊರಟಿರೋದರಿಂದ ಸಹಜವಾಗಿಯೇ ಕೆಲವು ವಿಶಿಷ್ಟ ಸಾಹಿತ್ಯ ಪ್ರಕಾರಗಳಿಗೆ ನಾವು ಆದ್ಯತೆ ನೀಡಬೇಕಾಗಿ ಬಂದದ್ದು ಸಹಜ. ರಾಷ್ಟ್ರೋತ್ಥಾನ ಸಾಹಿತ್ಯದ ಅಡಿಯಲ್ಲಿ ಇದುವರೆಗೆ ಹೊರಬಂದಿರುವ ಸುಮಾರು 160 ಕೃತಿಗಳ ಅವಲೋಕನದಿಂದ ಲಭ್ಯವಾಗುವ ಚಿತ್ರಣ ಅಂದರೆ ವೈಚಾರಿಕ ಸಾಹಿತ್ಯ 40 ಕೃತಿಗಳು, ಜೀವನ ಚರಿತ್ರೆಗಳು 24, ಪ್ರಾಚೀನ ಹಾಗೂ ಈಚಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಕೃತಿಗಳು 28, ಸ್ವಾತಂತ್ರ್ಯ ಸಂಘರ್ಷ ಕೇಂದ್ರಿತವಾದವು 12 ಕೃತಿಗಳು, ಸಂಸ್ಕೃತಿ ಕುರಿತು 22 ಕೃತಿಗಳು, ವ್ಯಕ್ತಿತ್ವ ವಿಕಾಸ ಕೃತಿಗಳು ಸುಮಾರು 28, ಉದ್ಬೋಧಕ ಕಾದಂಬರಿಗಳು ಇತ್ಯಾದಿ 6 ಕೃತಿಗಳು. ಇವಿಷ್ಟಲ್ಲದೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಾಕಾರಕ್ಕೆ ಪೂರಕ ರೀತಿಯವಾದ ಸುಮಾರು 120 ಕೃತಿಗಳನ್ನು ಸಾಹಿತ್ಯ ಸಿಂಧು ಪ್ರಕಾಶನ ಹೊರತಂದಿದೆ. ಅದರಲ್ಲಿ ದತ್ತೋಪಂತ್ ಠೇಂಗಡಿಯವರ ಪ್ರಮುಖ ಕೃತಿಗಳು, ಸಾನೆ ಗುರೂಜಿಯವರ ಭಾರತೀಯ ಸಂಸ್ಕೃತಿ, ಶ್ರೀ ಗುರೂಜಿಯವರ ಬಂಚ್ ಆಫ್ ಥಾಟ್ಸ್ ಅದರ ಆ ಸಂಕಲನದ ಹೊಸ ಆವೃತ್ತಿಗಳು, ಕೃತಿರೂಪ ಸಂಘದರ್ಶನ, ಇಂತಹ 10 ಮೌಲಿಕ ಕೃತಿಗಳು ಸಾಹಿತ್ಯ ಸಿಂಧು ಪ್ರಕಾಶನದ ಅಡಿಯಲ್ಲಿ ಹೊರಬಂದಿವೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಕುರಿತು ಒಂದು ಅಂಶಕ್ಕೆ ವಿಶೇಷ ಗಮನ ಸೆಳೆಯೋದು ಯುಕ್ತ ಅಂತ ಅನ್ನಿಸ್ತಾ ಇದೆ. ಸ್ವಾತಂತ್ರ್ಯ ಇತಿಹಾಸದ ವೈಶಿಷ್ಟ್ಯಮಯವಾದ ಆದರೆ ಹೆಚ್ಚು ಜನರಿಗೆ ಪರಿಚಿತವಲ್ಲದ ಮುಖಗಳನ್ನು ಕುರಿತ ಕೃತಿಗಳು, ತಥೋಕ್ತ ಕ್ರಾಂತಿಕಾರಿಗಳ ಜೀವನ ಚರಿತ್ರೆಗಳು, ಇತಿಹಾಸ ವಿಕೃತಿ ಕುರಿತ ಸಂಶೋಧನಾ ಕೃತಿಗಳು, 1970ರ ದಶಕದ ಭಾರತಿ ಮಾಲಿಕೆ, ಇವುಗಳ ಫಲವಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಒಂದು ಐಡೆಂಟಿಟಿ ವಿಶೇಷತೆ ಬಂದಿದೆ. ರಾಷ್ಟ್ರೀಯ ದೃಷ್ಟಿಯ ವೈಚಾರಿಕ ಸಾಹಿತ್ಯಕ್ಕೂ ಕೂಡ ಹಾಗೆ ಒಂದು ಐಡೆಂಟಿಟಿ ನಮ್ಮಿಂದಾಗಿ ನಿರ್ಮಿತ ಆಗಿದೆ. ಸಾಹಿತ್ಯ ಕಾರ್ಯಕ್ಕೆ ನಾವು ಉತ್ಸವಾರ್ಹತೆಯನ್ನು ತಂದುಕೊಟ್ಟೆವು, ಒಂದು ಐಡೆಂಟಿಟಿ ವ್ಯಾಲ್ಯೂ. ಆ ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಸೇರುವ ಜನಗಳ ಪ್ರಮಾಣಕ್ಕೆ ಹೋಲಿಸಬಹುದಾದಷ್ಟು ಪ್ರಮಾಣದ ಜನ ನಮ್ಮ ಸಾಹಿತ್ಯ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮಗಳಿಗೆ ಬರ್ತಾಯಿದ್ದರು. ಹೀಗೆ ಕಮರ್ಷಲ್ ಮಾರಾಟಗಾರರ ಬೆಂಬಲ ಇಲ್ಲದೆಯೇ ನಮ್ಮ ವ್ಯವಸ್ಥೆಗಳ ಮೂಲಕವೇ ರಾಜ್ಯದ ಮೂಲೆಗೆ ನಾವು ತಲುಪೋದು ಸಾಧ್ಯ ಆಯಿತು. ಹೀಗೆ ರಾಷ್ಟ್ರೀಯ ದೃಷ್ಟಿಯ ವೈಚಾರಿಕ ಸಾಹಿತ್ಯದ ಒಂದು ಬ್ರ್ಯಾಂಡ್ ಕ್ರಿಯೇಷನ್ ನಮ್ಮಿಂದ ಆಯಿತು. ಕ್ರಾಂತಿಕಾರಿಗಳನ್ನು ಕುರಿತದ್ದು ಮೊದಲಾದ ಕೃತಿಗಳನ್ನು ಅಷ್ಟೇ ಕುರಿತು ನಾನು ಹೇಳ್ತಾ ಇಲ್ಲ. ನಾವು ಹೊರತಂದ ಇತರ ಕೃತಿಗಳು ಕೂಡ, ಉದಾಹರಣೆಗೆ ಶೇಷಾದ್ರಿಗಳ ಸಾಮಯಿಕ ಬರಹಗಳು, ರಾಮಗೋಪಾಲನ ಕೃತಿಗಳು, ರಾಮಾಯಣ ಕುರಿತ ಬಾಳಶಾಸ್ತ್ರಿ ಹರಿದಾಸ್ ಕೃತಿ, ಇವುಗಳು ಕೂಡ ನಾನು ಹೇಳಿದ ಐಡೆಂಟಿಟಿ ಅಥವಾ ಬ್ರ್ಯಾಂಡ್ ಕ್ರಿಯೇಷನ್ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವು. ಭಾರತಿ ಪುಸ್ತಕ ಸಂಪದ ಹಾಗೂ 10 ಅನ್ಯ ಶೋಧಪೂರ್ವಕ ಕೃತಿಗಳಂತೂ ಮೈಲಿಗಲ್ಲುಗಳೇ ಆದವು. ಈ ನಿವೇದನೆಯ
ಆರಂಭದಲ್ಲಿ ಹೇಳಿದ ಹಾಗೆ ಸಾಹಿತ್ಯವೂ ಸೇರಿದ ಹಾಗೆ ಎಲ್ಲ ಮುಖಗಳಲ್ಲಿ ನಮ್ಮ ಚಟುವಟಿಕೆಗಳು ಈಗ ಒಂದು ಎಕ್ಸ್ಪ್ಯಾನ್ಷನ್ ಮೋಡ್ನಲ್ಲಿ ಇವೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಬೆಳವಣಿಗೆಯಲ್ಲಿ ಒಂದು ಇನ್ಬಿಲ್ಟ್ ಲಾಜಿಕ್ ಇದೆ. ಹೀಗೆ ಪಾರಿಭಾಷಿಕವಾಗಿ ಇನೆವಿಟಬಿಲಿಟಿ ಆಫ್ ಹಿಸ್ಟರಿ ಅಂತ ಕರೆಯಲಾಗುವ ಇಂಜಿನ್ ನಮ್ಮನ್ನು ಮುಂದಕ್ಕೆ ಒಯ್ತಾ ಇದೆ. ಜನಸಮುದಾಯದಲ್ಲಿ ನಮ್ಮ ರೀಚ್ ಈಗ 100 ಪಟ್ಟು ಹೆಚ್ಚಾಗಿದೆ. ಹೋವೆ ಶೇಷಾದ್ರಿ ಅವರು ಆಗಾಗ ಹೇಳ್ತಾ ಇದ್ದ ಹಾಗೆ ಒಂದು ಅಮೃತ ಘಳಿಗೆಯಲ್ಲಿ ಇತಿಹಾಸಕ್ಕೆ ಒಂದು ವೇಗೋತ್ಕರ್ಷ ಬಂದುಬಿಡುತ್ತೆ. ಅಂತಹ ಪರ್ವಕಾಲದಲ್ಲಿ ನಾವೀಗ ಇದ್ದೇವೆ. ರಾಷ್ಟ್ರೋತ್ಥಾನ ಪರಿಷತ್ 57 ವರ್ಷಗಳನ್ನು ಮುಗಿಸಿ 2ನೇ ಸಂವತ್ಸರ ಚಕ್ರದ ಹೊಸ್ತಿಲಲ್ಲಿ ಇರುವ ಸನ್ನಿವೇಶದಲ್ಲಿ ನಮ್ಮ ಎಲ್ಲ ಒಡನಾಡಿಗಳಿಗೆ ಹಿತೈಷಿಗಳಿಗೆ ವಂದನೆ ಸಲ್ಲಿಸ್ತಾ ಶುಭ ಕೋರ್ತೇನೆ.